ಪ್ರಜ್ವಲ್ ರೇವಣ್ಣ ಸೋಲಿಗೆ ಪ್ರೀತಂ ಗೌಡ ಕಾರಣ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಸಭಾ ಚುನಾವಣೆಯ ವೇಳೆ ಪೆನ್ಡ್ರೈವ್ ಹಂಚಿಕೆ ಆಗಿತ್ತಲ್ಲ, ಅದರಲ್ಲಿ ಪ್ರೀತಂ ಗೌಡ ಪಾತ್ರ ದೊಡ್ಡದು ಅಂತ ಬಿಜೆಪಿ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಇದನ್ನ ಎಚ್.ಡಿ. ಕುಮಾರಸ್ವಾಮಿ ಪ್ರೀತಂ ಗೌಡ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಎಚ್ಡಿಕೆ ಬಿಜೆಪಿಯ ಹೈಕಮಾಂಡ್ಗೆ ದೂರಿದ್ದಾರೆ. ಇದರ ಬೆನ್ನಲ್ಲೇ ವರದಿ ನೀಡೋದಕ್ಕೆ ಕೂಡ ಹೈಕಮಾಂಡ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಸೂಚನೆ ಕೊಟ್ಟಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಈ ರೀತಿ ಆರೋಪ ಮಾಡಿ ಹೈಕಮಾಂಡ್ಗೆ ದೂರು ಕೊಡ್ತಿದ್ದ ಹಾಗೆ ಬಿಜೆಪಿಯ ಹೈಕಮಾಂಡ್ ಗಮನಕ್ಕೆ ತರ್ತಿದ್ದ ಹಾಗೆ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನ ಹೈಕಮಾಂಡ್ ವರದಿ ಕೇಳಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೀತಂ ಗೌಡ ಪಾತ್ರ ಇದೆಯಾ ಇದರಲ್ಲಿ? ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಈಗಲೂ ಕೂಡ ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನೇ ಎದುರಿಸಿತ್ತು. ಬಟ್ ಹಾಸನದಲ್ಲಿ ಬೇರೆನೇ ಕತೆ ಇತ್ತು. ಆದರೂ ಕೂಡ ಎಲ್ಲವೂ ತಣ್ಣಗಾಗಿದೆ, ಎಲ್ಲವೂ ಸರಿಯಾಗಿದೆ ಅನ್ನೋ ರೀತಿಯಲ್ಲೇ ಚುನಾವಣೆಯನ್ನು ನಡೆಸಲಾಗಿತ್ತು. ಬಟ್ ಏನೂ ಸರಿ ಇಲ್ಲ ಅಲ್ಲಿ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಿತ್ತು. ಡೀಟೇಲ್ಸ್ ಕೊಡ್ತಾರೆ ಮಧುಸೂದನ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ಈಗ ಪೆನ್ ಡ್ರೈವ್ ಕೇಸ್ನಲ್ಲಿ ಆರಂಭದಲ್ಲಿ ಕೇಳಿ ಬಂದಂಥ ಹೆಸರುಗಳೇ ಬೇರೆ, ನಾಯಕರೇ ಬೇರೆ. ಈಗ ಈ ಆರೋಪ ಪ್ರೀತಂ ಗೌಡ ಅವರ ಬುಡಕ್ಕೆ ಸುತ್ತಕೊಂಡು ಹಾಕಿ ಕಾಣ್ತಾ ಇದೆ. ಎಚ್ಡಿಕೆ ಅಂತೂ ಆರೋಪ ಮಾಡಿದ್ದಾರೆ. ಬಿಜೆಪಿ ಹೈಕಮಾಂಡ್ ಏನು ರಿಯಾಕ್ಟ್ ಮಾಡಿದೆ ಈ ಬಗ್ಗೆ? ನೋಡಿ ವಿಜಯ್, ಬಹಳ ಪ್ರಮುಖವಾದಂಥ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡರ ವಿರುದ್ಧ ಈಗ FIR ಕೂಡ ದಾಖಲಾಗಿರೋ ಅಂಥದ್ದು. ಈ ನಿಟ್ಟಿನಲ್ಲಿ ಖುದ್ದು ಕೇಂದ್ರ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾರಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಸುತ್ತಿನ ಮಹತ್ವದ ಮಾತುಕತೆಯನ್ನು ಆಡಿದ್ದಾರೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಅಷ್ಟಕ್ಕೂ ಬಿಜೆಪಿಯ ಹೈಕಮಾಂಡ್ ನಾಯಕರ ಬಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪೆನ್ ಡ್ರೈವ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಪ್ರಮುಖವಾಗಿ ಹಾಸನ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ, ಹಾಲಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೋ ಅಂತ ಪ್ರೀತಂ ಗೌಡರ ವಿರುದ್ಧ ಆರೋಪವನ್ನ ಮಾಡಿದ್ರ ಅಂದ್ರೆ ಹೌದು ಅಂತ ಇದೆ ಮೂಲಗಳು. ಅಷ್ಟಕ್ಕೂ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರೋ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ JP ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆದಿಯಾಗಿ ಎಲ್ಲರ ಹತ್ರ ಕೂಡ ಒಂದು ಸುತ್ತಿನ ಮಾತುಕತೆಯನ್ನು ಎಚ್.ಡಿ. ಕುಮಾರಸ್ವಾಮಿ ಮಾಡಿದ್ದಾರೆ. ನೋಡಿ, ರಾಜ್ಯದಲ್ಲಿ ಇರುವಂಥ 28 ಲೋಕಸಭಾ ಕ್ಷೇತ್ರದ ಪೈಕಿ 14 ಲೋಕಸಭಾ ಕ್ಷೇತ್ರಕ್ಕೆ ಮೊದಲ ಹಂತದ ಮತದಾನ, 14 ಲೋಕಸಭಾ ಕ್ಷೇತ್ರಕ್ಕೆ ಎರಡನೇ ಹಂತದ ಮತದಾನ ಆಯಿತು. ನಮಗೆ ಇದ್ದಂಥ ಮೂಲಗಳ ಮಾಹಿತಿಯ ಪ್ರಕಾರ 14ಕ್ಕೆ 14 ಕೂಡ ನೇರವಾಗಿ ಬಿಜೆಪಿ ಅರ್ಥಾತ್ NDA ತೆಕ್ಕೆಗೆ ಬರೋ ಅಂಥದ್ದಿತ್ತು. ಅದರಲ್ಲಿ ಕೋಲಾರ, ಹಾಸನ, ಮಂಡ್ಯ 3 ಕಡೆ JDSನ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಕೆ ಮಾಡಿದರೆ, ಇತ್ತ ಬಾಕಿ ಇರುವಂಥ ಕ್ಷೇತ್ರಗಳಲ್ಲಿ 11 ಕಡೆ ಬಿಜೆಪಿಯ ಚಿಹ್ನೆಯ ಅಡಿಯಲ್ಲಿ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ರು. ಹೀಗಾಗಿ ಮೊದಲ ಹಂತದ 14ಕ್ಕೆ 14 ಕೂಡ ನೇರವಾಗಿ NDA ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಬಹುದಾಗಿತ್ತು. ಆದರೆ ಹಾಸನದಲ್ಲಿ ಅಭ್ಯರ್ಥಿಯಾಗಿದ್ದಂಥ ಪ್ರಜ್ವಲ್ ರೇವಣ್ಣ ವಿರುದ್ಧ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಭಾಗಿಯಾದಂಥದ್ದು ಬೇರೆ ಇನ್ಯಾರು ಅಲ್ಲ, ಪ್ರೀತಂ ಗೌಡ್ರೆ. ಅವರು ಈಗ ಹಾಲಿ ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ವಿರುದ್ಧ FIR ಕೂಡ ದಾಖಲಾಗಿದೆ. ಹೇಗೆ ಅವರನ್ನ ಸಂಘಟನೆಯಲ್ಲಿ ಇಟ್ಕೊಳ್ತೀರಿ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರರ ಪಕ್ಕ ಕೂತ್ಕೊಂಡು ಅವರು ಪ್ರೆಸ್ ಮೀಟ್ಗಳಲ್ಲಿ ಭಾಗಿಯಾಗ್ತಾರೆ, ಸಂಘಟನೆಯಲ್ಲಿ ಭಾಗಿಯಾಗ್ತಾರೆ. ಹಳೆ ಮೈಸೂರು ಭಾಗದಲ್ಲಿ ಪ್ರಬಲ ಒಕ್ಕಲಿಗ ಸಮುದಾಯದ ಮತಗಳನ್ನು ಕ್ರೋಢೀಕರಣ ಮಾಡೋ ಅಂತ ಪ್ರಕ್ರಿಯೆಯಲ್ಲಿ ಪ್ರೀತಂ ಗೌಡರು ಭಾಗಿಯಾಗ್ತಾರೆ. ಬಟ್ ಅವರ ವಿರುದ್ಧ ಈಗ FIR ದಾಖಲಾಗಿದೆ. ಪೆನ್ ಡ್ರೈವ್ ಹಂಚಿಕೆ ಮಾಡಿರೋ ಅಂತ ಆರೋಪ ಕೂಡ ಇದೆ. ಇದು ಹೀಗೆ ಮುಂದುವರೆದಿದೆ. ಆದರೆ ಪ್ರೀತಂ ಗೌಡರನ್ನ ಯಾವ ರೀತಿ ನಾವು ಸಂಘಟನೆಯಲ್ಲಿ ಗುರುತಿಸಬಹುದು? ಈ ಎಲ್ಲಾ ಪ್ರಕ್ರಿಯೆಗೂ ಕೂಡ ನೇರವಾಗಿ ಪ್ರೀತಂ ಗೌಡ್ರೆ ಕಾರಣ ಅನ್ನೋ ಆರೋಪವನ್ನ ನೇರವಾಗಿ ಮಾಡ್ತಾ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಒಂದು ಮಾತನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಹೇಳಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಕೂಡ ಪ್ರೀತಂ ಗೌಡರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಳೆದು ತೂಗಿ ಲೆಕ್ಕಾಚಾರ ಹಾಕೋ ಅಂತ ಪ್ರಕ್ರಿಯೆಗೆ ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತದೆ. ಮುಂಬರುವಂಥ ದಿನದಲ್ಲಿ ಪ್ರಜ್ವಲ್ ರೇವಣ್ಣರ ಪೆನ್ ಡ್ರೈವ್ ಪ್ರಕರಣ ಈಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡರ ವಿರುದ್ಧ ದಾಖಲಾಗಿರುವಂಥ FIR ತಲೆದಂಡ ಆಗತ್ತಾ ಅವ್ರದ್ದು ಅನ್ನೋದು ಸದ್ಯ ಕುತೂಹಲ ಕೆರಳಿಸಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.